ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರತಕ್ಕಂತಹ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತು ನಡೆದಿರ್ತಕ್ಕಂಥ 9ನೇ ತರಗತಿ ಪ್ರಥಮ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿತ್ತು. ಸೊ ಇದಕ್ಕೆ ಇಲ್ಲಿ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಖ್ಯ ಪ್ರಶ್ನೆಯಲ್ಲಿ ಒಂದರಲ್ಲಿ ಏನಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿದ್ದು, ಸೊ ಅವುಗಳನ್ನಿಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಏನಿತ್ತಂದ್ರೆ ಮೊಹಮ್ಮದ್ ಪೈಗಂಬರವರ ಉತ್ತರಾಧಿಕಾರಿಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಅದಕ್ಕೆ ಇಲ್ಲಿ ಉತ್ತರ ಯಾವುದಪ್ಪ ಅಂತಂದ್ರೆ ಏನಂತೇಳಿ ಕರಿತಿರತ್ತಂದ್ರೆ ಇಲ್ಲಿ ಕಲಿಪುರ್ ಅಂತೇಳಿ ಕರಿತಾಯಿದ್ರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಇತ್ತು, ಗಜಬೆಂಟೆಗಾರ ಎಂಬ ಬಿರುದನ್ನು ಪಡೆದ ವಿಜಯನಗರ ಅರಸ ಯಾರು ಅಂತೇಳಿತ್ತು. ಇದು ಅರಸ ಯಾರತ್ತಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇದು, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಸಂರಕ್ಷಕನಾಗಿ ಕಾರ್ಯನಿರ್ವಹಿಸುವುದು. ಸೊ ಇಲ್ಲಿ 4 ಆಪ್ಷನ್ಗಳಲ್ಲಿ ಯಾವುದಾಗ್ತಿತ್ತು ಅಂತಂದ್ರೆ ಆಪ್ಷನ್ ಸಿ ಆಗ್ತದೆ. ಅದು ಯಾವುದಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂಥೇಳಿ. 4ನೇ ಪ್ರಶ್ನೆ ಇತ್ತು, ಸಮಾಜದ ಜೀವಕೋಶ ಅಂಥೇಳಿ. ಇದು ಸಮಾಜದ ಜೀವಕೋಶ ಯಾವತ್ತಪ್ಪ ಅಂತಂದ್ರೆ ಕುಟುಂಬ ಅಂತಕ್ಕಂಥದ್ದು. ಸೊ ಮೊದಲನೇ ಒಂದು ಜೀವಕೋಶ ಆಗಿರ್ತದೆ. ನೆಕ್ಸ್ಟು 5ನೇದು, ಮಲೆನಾಡನ್ನು ಹೀಗೆಂದು ಕರೆಯುತ್ತಾರೆ. ಸೊ ಏನಂತೇಳಿ ಕರೀತಾರೆ ಅಂತಂದ್ರೆ ಜೀವ ವೈವಿಧ್ಯತಾ ವಲಯ ಅಂತೇಳಿ ಕರೀತಾರೆ. ಸೊ ಆಪ್ಷನ್ ಡಿ. ಇನ್ನು 6ನೇ ಪ್ರಶ್ನೆ ಇತ್ತು, ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಅಂಥೇಳಿ. ಸೊ ಮುಖ್ಯ ಲಕ್ಷಣ ಅಂತಂದ್ರೆ ಹಿರಿತನದ ತತ್ವ. ಈ 4 ಆಪ್ಷನ್ಗಳು ಏನಪ್ಪ ಅಂತಂದ್ರೆ ಇದು ವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ್ರೆ ಇದು ಏನಂತಂದ್ರೆ ಅವಿಭಕ್ತ ಕುಟುಂಬದ ಒಂದು ಲಕ್ಷಣ ಆಗಿರ್ತದೆ, ಹಿರಿತನದ ತತ್ವ ಅಂಥೇಳಿ. 7ನೇ ಪ್ರಶ್ನೆ ಏನಂತಂದ್ರೆ ಸೇವಾ ವಲಯಕ್ಕೆ ಒಂದು ಉದಾಹರಣೆ ಅಂಥೇಳಿ. ಸೊ ಸೇವಾ ವಲಯಕ್ಕೆ ಈ ಉದಾಹರಣೆ ಅಂತಂದ್ರೆ 4 ಆಪ್ಷನ್ಗಳಲ್ಲಿ ಯಾವುದಾಗ್ತದಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಅಂತಕ್ಕಂಥದ್ದು ಇಲ್ಲಿ ಸೇವಾ ವಲಯಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟು 8ನೇದು, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಕಲೆಯಾಗಿದೆ ಎಂದು ಹೇಳಿದವರು. ಸೊ ಯಾರು ಹೇಳ್ತಾರೆ ಅಂತಂದ್ರೆ JL ಹೇನ್ಸ್ರವರು ಈ ರೀತಿಯಾಗಿ ಹೇಳ್ತಾರೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. ಸೊ 9ನೇ ಪ್ರಶ್ನೆ ಏನಂತಂದ್ರೆ ಕಾಶ್ಮೀರದ ಕಾರಕೋಟಕ ರಾಜವಂಶದ ಪ್ರಸಿದ್ಧ ರಾಜ ಯಾರು ಅಂತೇಳಿ. ಸೊ ರಾಜ ಯಾರು ಅಂತಂದ್ರೆ ಲಲಿತಾದಿತ್ಯ ಅಂತೇಳಿ ಕರಿತೀವಿ ಅಥವಾ ಮುಕ್ತಾಪೀಡ ಅಂತೇಳಿ ಕರಿತೀವಿ. ನೆಕ್ಸ್ಟು 10ನೇ ಪ್ರಶ್ನೆ, ವಿಶ್ವದ ಮೊದಲ ಅಧ್ಯಾತ್ಮ ಸಂಸತ್ತು ಎಂದು ಯಾವುದನ್ನು ಕರೀತಾರೆ ಅಂತೇಳಿ. ಸೊ ಅನುಭವ ಮಂಟಪ ಅಂತಕ್ಕಂಥದ್ದನ್ನು ಕರೀತಾರೆ. 11ನೇ ಪ್ರಶ್ನೆ ಇತ್ತು, ಸೊ ಜನತಾ ನ್ಯಾಯಾಲಯಗಳು ಯಾವಾಗ ಅಸ್ತಿತ್ವಕ್ಕೆ ಬಂದವು ಅಂತೇಳಿ. ಸೊ 1985 ಅಸ್ತಿತ್ವಕ್ಕೆ ಬರ್ತವೆ. 12ನೇ ಪ್ರಶ್ನೆ, ಕುಟುಂಬದ ಭಾವನಾತ್ಮಕ ಆಧಾರಗಳನ್ನು ತಿಳಿಸಿ ಅಂತೇಳಿ. ಮಾತೃಪ್ರೇಮ, ಪಿತೃವಾತ್ಸಲ್ಯ, ಪತಿ ಪತ್ನಿಯರ ಅನುರಾಗ, ಮಕ್ಕಳನ್ನು ಪಡೆದು ಲಾಲನೆ ಪಾಲನೆ ಪೋಷಣೆ ಅಂತಕ್ಕಂಥದ್ದು, ಮಾಡಕ್ಕೆಂಬ ಒಂದು ಅಭಿಲಾಷೆ ಅಂತಕ್ಕಂಥದ್ದು ಇಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ಆಧಾರಗಳು ಕುಟುಂಬದ ಆಗಿರ್ತವೆ. 13ನೇ ಪ್ರಶ್ನೆ ಇತ್ತು, ಸೊ ಏನಂತಂದ್ರೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಯಾವಾಗ ಅಂತೇಳಿ. ಸೊ 1973 ನವೆಂಬರ್ 1ನೇ ತಾರೀಕದಂದು ನಾಮಕರಣ ಮಾಡ್ತಾರೆ ಕರ್ನಾಟಕ ಅಂತೇಳಿ. ಇನ್ನು 14ನೇ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿ ಎಂದರೇನು ಅಂತೇಳಿ. ಸೊ ಬಹುರಾಷ್ಟ್ರೀಯ ಕಂಪನಿ ಅಂತಂದ್ರೆ ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ದೇಶಗಳಲ್ಲಿ ತನ್ನ ಒಂದು ಉದ್ಯಮಗಳನ್ನು ಹೊಂದಿ ಆರ್ಥಿಕ ವ್ಯವಹಾರಗಳನ್ನು ನಡೆಸ್ತಿದ್ರೆ. ಸೊ ಅಂಥ ಒಂದು ಉದ್ಯಮಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಬಹುರಾಷ್ಟ್ರೀಯ ಕಂಪನಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ 15ನೇ ಪ್ರಶ್ನೆ ಇತ್ತು, ಸೊ ಏನಂತಂದ್ರೆ ನಿರ್ಧಾರ ಕೈಗೊಳ್ಳುವುದು ಎಂದರೇನು ಅಂತೇಳಿ. ಕಾರ್ಯಕೌಶಲ್ಯ ಮತ್ತು ಪ್ರಕ್ರಿಯೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. ವ್ಯವಹಾರ ನಿರ್ವಹಣೆ ಒಂದು ಮಾನಸಿಕ ಪ್ರಕ್ರಿಯೆ ಯಾವುದಂತಂದ್ರೆ ನಿರ್ಧಾರ ತೆಗೆದುಕೊಳ್ಳುವುದು ಅಂತೇಳಿ ಕರಿತೀವಿ. ನೆಕ್ಸ್ಟು 16ನೇ ಪ್ರಶ್ನೆ, ಹಳೆಯ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಎಂದು ಯಾವ ಬೆಳೆಯನ್ನು ಕರೆಯಲಾಗುತ್ತದೆ ಅಂತೇಳಿತ್ತು. ಸೊ ರಾಗಿ ಅಂತಕ್ಕಂಥದ್ದು ಒಂದು ಮುಖ್ಯ ಬೆಳೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಪ್ರಶ್ನೆಗಳು ಯಾವುದಂದ್ರೆ ಗುರ್ಜರ ಒಂದು ರಾಜವಂಶದಲ್ಲಿ ನಾಗಭಟನ ಸಾಧನೆಗಳಂತೇಳಿ. ಸೊ ಉಜ್ಜಯಿನಿಯನ್ನು ಆಳಿರ್ತಕ್ಕಂಥ ನಾಗಭಟ ಏನಂತಂದ್ರೆ ಅರಬ್ಬರ ಒಂದು ಆಕ್ರಮಣವನ್ನು ಎದುರಿಸುವಲ್ಲಿ ಪ್ರಮುಖ ಒಂದು ಯಶಸ್ವಿ ಆಗ್ತಾನೆ. ಅದೇ ರೀತಿ ತನ್ನ ಒಂದು ಪ್ರದೇಶವನ್ನು ಗುಜರಾತ್, ಮಾಳ್ವಾ ಮತ್ತು ರಜಪೂತಾನದ ಸ್ವಲ್ಪ ಭಾಗದವರೆಗೆ ತನ್ನ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ವಿಸ್ತರಣೆ ಮಾಡ್ತಾನೆ. ಸೊ ಏನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಧನೆಗಳು. ವಿಜಯನಗರ ಸಾಮ್ರಾಜ್ಯದ 4 ರಾಜವಂಶಗಳು ಅಥವಾ ರಾಜಮನೆತನಗಳಿದ್ದು ಸಂಗಮ ವಂಶ, ಸಾಳು ವಂಶ, ತುಳು ವಂಶ ಮತ್ತು ಅರಬೇಡು ಅಂತೇಳಿ ಸೊ ಮತ್ತೊಂದು ಬರ್ತದೆ. ನೆಕ್ಸ್ಟು 19ನೇ ಪ್ರಶ್ನೆ, ಭಾರತ ಸಂವಿಧಾನವು ನೀಡಿರುವ ಮೂಲಭೂತ ಹಕ್ಕುಗಳನ್ನ ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ಹಕ್ಕು, ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇತ್ತು. ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತಕ್ಕಂಥ ಒಂದು ಪ್ರಶ್ನೆಗಳಿದ್ದು. ಇನ್ನು ಅಥವಾ ಪ್ರಶ್ನೆ ಇತ್ತು. ಸೊ ಅದು ನೀವು ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟು 20ನೇ ಪ್ರಶ್ನೆ ಏನಂತಂದ್ರೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರ ಅಂತೇಳಿತ್ತು. ಸೊ ಇದು ಒಂದು ಪ್ರಶ್ನೆ ಕೇಳಿರಲು. ಮಾತೃಭಾಷೆಯನ್ನು ಕಲಿಸ್ತದೆ. ಆಮೇಲೆ ಪರಿಸರಕ್ಕೆ ಅನುಗುಣವಾದ ಒಂದು ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ತಿದೆ. ಸೊ ಈ ರೀತಿಯಾಗಿ ಏನಂತಂದ್ರೆ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆಗೆ ಏನಾಗ್ತಂದ್ರೆ ಇಲ್ಲಿ ಹಾತುರಿತಾರೆ. ಸೊ ಸಾಮಾಜಿಕ ಒಂದು ಕಟ್ಟಳೆಗಳಲ್ಲಿ ಅರಿತುಕೊಳ್ತಾರೆ. ಸೊ ಈ ರೀತಿ ಏನಂತಂದರೆ ಇಲ್ಲಿ ಬಾಲ್ಯ ಮತ್ತು ಯೌವನ ಅಂತಕ್ಕಂಥದ್ದು ಸೊ ಮಗುವಿನ ಒಂದು ಸಾಮಾಜಿಕ ಬೆಳವಣಿಗೆಗೆ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟು ಪ್ರಶ್ನೆ ಇತ್ತು ಕುಟುಂಬದ ವ್ಯವಸ್ಥೆಯ ಒಂದು ಲಕ್ಷಣಗಳಂತೇಳಿ. ಸೊ ಅದಿಲ್ಲಿ ನೋಡ್ಕೊಳ್ಬೋದು.
ನೆಕ್ಸ್ಟು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಯಾವ ಅಂತೇಳಿ. ಸೊ ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲಿ ಘಾಟ್ ಅಂತ ಹೇಳಿತ್ತು. ಇನ್ನು ಕೃಷ್ಣಾ ನದಿಯ ಕುರಿತು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. 23ನೇ ಪ್ರಶ್ನೆ ಇತ್ತು. ಸೊ ಆರ್ಥಿಕ ರಚನೆ ಯಾವ ಯಾವ ವಲಯಗಳ ಒಂದು ಬದಲಾವಣೆಗಳನ್ನು ಒಳಗೊಂಡಿರ್ತದೆ ಅಂಥೇಳಿ. ಸೊ ಮುಖ್ಯವಾಗಿ ಏನಪ್ಪ ಅಂದರೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ, ಜೀವನ ವಿಧಾನಗಳಲ್ಲಿ ಆಗುತ್ತಿರತಕ್ಕಂಥ ಬದಲಾವಣೆಗಳನ್ನು ಒಳಗೊಂಡಿರ್ತದೆ. ಇನ್ನು 24ನೇದು ವೈಯಕ್ತಿಕ ನಿರ್ಧಾರ ಮತ್ತು ಗುಂಪು ನಿರ್ಧಾರಕ್ಕಿಂತ ಒಂದು ವ್ಯತ್ಯಾಸವನ್ನು ಬರೀಬೇಕಾಗಿತ್ತು. ಇಲ್ಲಿ ವೈಯಕ್ತಿಕ ನಿರ್ಧಾರ ಒಬ್ಬ ವ್ಯಕ್ತಿ ತೆಗೆದುಕೊಳ್ತಾನೆ. ಸೊ ಇಲ್ಲಿ ಗುಂಪು ನಿರ್ಧಾರದಲ್ಲಿ ಹಲವು ವ್ಯಕ್ತಿಗಳು ಸೇರಿಕೊಂಡು ಏನು ಮಾಡ್ತಾರೆ ಅಂದರೆ ಗುಂಪು ಅದು ತೆಗೆದುಕೊಳ್ತದೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಲಾಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಇಲ್ಲಿ ಜಸ್ಟ್ ಕ್ವಶನ್ ಹೇಳ್ತಾ ಇರ್ತೀನಿ. 25ನೇ ಪ್ರಶ್ನೆ, ಯೇಸು ಕ್ರಿಸ್ತನ ಒಂದು ಬೋಧನೆಗಳನ್ನು ವಿವರಿಸಿ ಅಂತೇಳಿ. ಸೊ ಇಲ್ಲಿ ಬೋಧನೆಗಳನ್ನು ನೀಡಿರ್ತೀನಿ ನೋಡಿ. ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ರಜಪೂತರ ಒಂದು ಕೊಡುಗೆಗಳನ್ನು ವಿವರಿಸಿ ಅಂತೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಇಲ್ಲಿ ನೋಡ್ಕೊಳ್ಬೋದು. 26ನೇ ಪ್ರಶ್ನೆ ಇತ್ತು. ಸೊ ನಾನು ಆಲ್ರೆಡಿ ಏನಪ್ಪ ಅಂದ್ರೆ ಬಹುನಿರೀಕ್ಷಿತ ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಬಿಡಿಸಿದ್ವಲ್ಲ. ಸೊ ಅಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಇತ್ತು. ಅದು ಯಾವುದಂದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವವನ್ನು ವಿವರಿಸಿ ಅಂತೇಳಿ. ಸೊ ಇದು ಕೂಡ ಬಂದಿದೆ ನೋಡ್ರಿ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಆಮೇಲೆ ಬ್ರಹ್ಮವೇ ಪರಮ ಸತ್ಯ ಅಂತ ಹೇಳ್ತಾರೆ. ಸೊ ಈ ರೀತಿ ಏನಂತಂದ್ರೆ ನಾನಾ ರೀತಿಯಾಗಿ ಸೊ ಇಲ್ಲಿ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತೇಳಿ ನಾವಿಲ್ಲಿ ಅದನ್ನು ನೋಡ್ಬೋದು. ನೆಕ್ಸ್ಟ್ ಇತ್ತು ಮೊಹಮ್ಮದ್ ಗವಾನನು ಬೊಮ್ಮನಿ ಒಂದು ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತೇಳಿ. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ. ನೆಕ್ಸ್ಟು ಯಾವುದಂದ್ರೆ ರಾಜ್ಯ ಶಾಸಕಾಂಗದ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿತ್ತು. ಸೊ ಇದು ಕೂಡ ಆಲ್ರೆಡಿ ಹೇಳಿದ್ದೇನೆ. ಇನ್ನು ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿತ್ತು. ಸೊ ಇದು ಕಾಮನ್ ಆಗಿರ್ತಕ್ಕಂಥ ಒಂದು ಅರ್ಹತೆಗಳಿದಾವೆ. ಸೊ ಭಾರತ ಪ್ರಜೆ ಆಗಿರಬೇಕು ಅಂಥೇಳಿ, ಲಾಭದಾಯಕ ಹುದ್ದೆ ಇರಬಾರ್ದು, 30 ವಯಸ್ಸು ಪೂರ್ಣಗೊಂಡಿರಬೇಕು. ಸೊ ಈ ರೀತಿ ಏನಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಅರ್ಹತೆಗಳನ್ನ ನೋಡ್ತೀವಿ. ಈ 29ನೇ ಪ್ರಶ್ನೆ ಏನಂತಂದ್ರೆ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣ ಅಂತ ಹೇಳಿತ್ತು. ಸೊ ವೈಯಕ್ತಿಕತೆ ಇರ್ತದೆ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಸ್ವಯಂ ತೃಪ್ತಿ ಅಂತಕ್ಕಂಥದ್ದು. ಸೊ ಅದಾದ ನಂತರ ಆಸ್ತಿ ಹಕ್ಕು, ಆಮೇಲೆ ಸಾಮಾಜಿಕ ಒಂದು ಮೌಲ್ಯಗಳು. ಸೊ ಈ ರೀತಿ ಏನಂತಂದ್ರೆ ಇಲ್ಲಿ ಆಧುನಿಕ ಕಾಲದಲ್ಲಿ ಅಂತಂದ್ರೆ ಸೊ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡು ಬರ್ತಾವೆ ಅಂತೇಳಿ ನಾವಿಲ್ಲಿ ಇಷ್ಟು ಕಾರಣಗಳನ್ನು ಬರಿಬೋದು. ಸೊ ಇದೊತ್ತು ಒಂದು ಪ್ರಶ್ನೆಯನ್ನು ಕೇಳಿದ್ರು. ನೆಕ್ಸ್ಟು 30ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗ ಹೆಸರಿಸಿ ಒಂದನ್ನು ವಿವರಿಸಬೇಕು ಅಂಥೇಳಿ. ಸೊ ಇಲ್ಲಿ ನಾನು ಮಲೆನಾಡನ್ನು ತೊಗೊಂಡಿನಿ. ಸೊ ಇಲ್ಲಿ 3 ಬರ್ತವೆ. ಅವು ಯಾವತ್ತಂದರೆ ಕರಾವಳಿ ಮೈದಾನ ಅಂತಕ್ಕಂಥದ್ದು, ಮಲೆನಾಡು ಮತ್ತು ಬಯಲು ಸೀಮೆ ಅಂತೇಳಿ 3 ಬರ್ತವೆ. ಸೊ ಅದರಲ್ಲಿ ನಾನು ಮಲೆನಾಡು ಅಂತಕ್ಕಂಥದ್ದನ್ನು ಒಂದು ವಿವರಣೆ ಕೊಟ್ಟಿದ್ದೇನೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಈ 31ನೇ ಪ್ರಶ್ನೆ, ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಅಂತೇಳಿ. ಸೊ ಇಲ್ಲಿ ಬರೀಬೇಕಾಗಿತ್ತು. ಅದೇನಂತಂದ್ರೆ ಇಲ್ಲಿ ಕಪ್ಪು ಮಣ್ಣು ಇದೆ, ಆಮೇಲೆ ಕೆಂಪು ಮಣ್ಣು ಇದೆ. ಕಪ್ಪು ಮಣ್ಣು ಗ್ರಾನೈಟ್, ನೀಸ, ಶಿಲಾದ್ರವ್ಯಗಳಿಂದ ರೂಪುಗೊಂಡ್ರೆ ಇದು ಬಸಾಲ್ಟ್ ಶಿಲೆಯ ಒಂದು ಶಿಥಿಲೀಕರಣದಿಂದ ರೂಪುಗೊಳ್ತದೆ ಕೆಂಪು ಮಣ್ಣು. ಇನ್ನು ಕಪ್ಪು ಮಣ್ಣು ಏನಪ್ಪ ಅಂದರೆ ಕಬ್ಬಿಣದ ಆಕ್ಸೈಡನ್ನು ಹೊಂದಿದ್ರೆ ಇದು ಕೆಂಪು ಮಣ್ಣು ಯಾವುದಪ್ಪ ಅಂದರೆ ಮ್ಯಾಗ್ನೀಸಿಯಮ್, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನ ಹೊಂದಿರ್ತದೆ. ಇನ್ನು ಕಪ್ಪು ಮಣ್ಣಲ್ಲಿ ಸುಣ್ಣ ಆಮೇಲೆ ಉಪ್ಪಿನಾಂಶ ಹೆಚ್ಚಿದ್ದು, ಸಾವಯವ ಅಂಶ ಅಂತಕ್ಕಂಥದ್ದು ಕಡಿಮೆ ಇರ್ತದೆ. ಸೊ ಇದಕ್ಕೆ ದೀರ್ಘಕಾಲದವರೆಗೆ ಏನಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಗುಣವಿದೆ. ಸೊ ಯಾವುದಕ್ಕಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಮಣ್ಣಿಗೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ತೇವಾಂಶಗೊಳಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲಿ ಕಡಿಮೆ ಇರ್ತದೆ. ಸೊ ಈ ರೀತಿ ಏನಂತಂದರೆ ವ್ಯತ್ಯಾಸವನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಅಥವಾ ಪ್ರಶ್ನೆ ಇತ್ತು. ಸೊ ಪಶ್ಚಿಮಾಭಿಮುಖವಾಗಿ ಮತ್ತು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಂತೇಳಿ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಅಂತೇಳಿ. ಸೊ ಅದು ಬಂದಿದ್ದು ನೋಡಿ. ಪೂರ್ವಾಭಿಮುಖವಾಗಿರ್ತಕ್ಕಂಥ ನದಿಗಳು ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಹಿ, ಅಘನಾಶಿನಿ ಅಂತೇಳಿ. ಇನ್ನು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥವುಗಳು ಯಾವತ್ತಂದರೆ ಕೃಷ್ಣ, ಕಾವೇರಿ, ಪೆನ್ನರ್, ಪೆಲಾರ್, ಹೇಮಾವತಿ, ಹಾರಂಗಿ ಅಂಥೇಳಿ. ಇನ್ನು 32ನೇ ಪ್ರಶ್ನೆ ಇತ್ತು ಕೈಗಾರಿಕಾ ವಲಯದ ಮಹತ್ವ ಅಂಥೇಳಿ. ಸೊ ಅದು ಕೂಡ ಇಲ್ಲಿ ನಾನು ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಕೂಡ ಬಂದಿದೆ ನೋಡಿರಿ. ನೆಕ್ಸ್ಟ್ 33ನೇ ಪ್ರಶ್ನೆ ಏನಂತಂದ್ರೆ ನಿರ್ವಹಣೆ ತತ್ವಗಳನ್ನು ವಿವರಿಸಿ ಅಂತೇಳಿ. ಸೊ ಇಲ್ಲಿ ನಿರ್ವಹಣೆ ತತ್ವಗಳದವ. ಸೊ ಇಲ್ಲಿ ನೀವು ನೋಡಿಕೊಳ್ಬೋದು. ನೆಕ್ಸ್ಟು 34ನೇ ಪ್ರಶ್ನೆ, ಅದು ಮುಖ್ಯ ಪ್ರಶ್ನೆಯಲ್ಲಿ. ಸೊ ಲಾಂಗ್ ಕ್ವಶನ್ ಇದೆ. ಸೊ ನೋಡಿರಿ, ಕೃಷ್ಣ ದೇವರಾಯನ ಸಾಧನೆಗಳಂತೇಳಿ. ಸೊ ಪ್ರಶ್ನೆಯನ್ನು ನಾನು ಅಲ್ಲಿ ಕೇಳಿದ್ದೆ. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಬಂದಿರತಕ್ಕಂಥದ್ದಿದೆ. ಇನ್ನು ನೆಕ್ಸ್ಟು ಅಥವಾ ಪ್ರಶ್ನೆಯನ್ನು ಕೂಡ ಇಲ್ಲಿ ನಾವು ನೀಡಿದ್ದೇನೆ. ಸೊ ಅದು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ರಜಪೂತರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ವಿವರಿಸಿ ಅಂತೇಳಿ. ಸೊ ಅದು ಕೂಡ ಬಂದಿದೆ ನೋಡಿರಿ. ಓಕೆನಾ. ನೆಕ್ಸ್ಟು ಪ್ರವಾದಿ ಮೊಹಮ್ಮದರ ಜೀವನ ಕುರಿತು ಒಂದು ಟಿಪ್ಪಣಿ ಬರೀಬೇಕು. ಸೊ ಇದು ಕೂಡ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇಲ್ಲಿ ನೀವು ಅದರದ್ದು ಒಂದು ಉತ್ತರವನ್ನು ನೋಡ್ಕೊಳ್ಬೋದು. ಇನ್ನು 36ನೇ ಪ್ರಶ್ನೆ. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಸುಖಿ ರಾಜ್ಯದ ಕಲ್ಪನೆಯಿಂದ ಸಂವಿಧಾನದಲ್ಲಿ ರಾಜ್ಯ ನೀತಿ ತತ್ವಗಳನ್ನು ಅಳವಡಿಸಲಾಗಿದೆ, ಸಮರ್ಥಿಸಿ ಅಂತೇಳಿ. ಸೊ ಇಲ್ಲಿ ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಬರೀಬೇಕಾಗಿತ್ತು. ಸೊ ಅದನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿರಿ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು.
ಓಕೆನಾ. ನೆಕ್ಸ್ಟ್ 37ನೇ ಪ್ರಶ್ನೆ, ಕರ್ನಾಟಕದ ಮಳೆಗಾಲದ ಕುರಿತು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ಇದನ್ನು ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ. ಸೊ ಅದಾದ ನಂತರ ಅರಬ್ಬಿ ಸಮುದ್ರದಿಂದ ಮೇಲಿಂದ ಬೀಳಿಸ್ತಕ್ಕಂಥ ತೇವಾಂಶಭರಿತ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆದು ಏನು ಮಾಡ್ತಾವೆ ಅಂತಂದ್ರೆ ಅಧಿಕ ಒಂದು ಮಳೆ ಸುರಿಸ್ತವೆ, ಸುಮಾರು 200 ಸೆಂಟಿಮೀಟರ್ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಇನ್ನು ಈ ಕಾಲದಲ್ಲಿ 80% ಮಳೆ ಆಗ್ತದೆ ಅಂತೇಳಿ ಸೊ ನೋಡ್ಬೋದು. ಇನ್ನು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಕ್ಕಂಥದ್ದು ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಸ್ಥಳ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಇನ್ನು ಮ್ಯಾಪ್ನಲ್ಲಿತ್ತು. ಸೊ ಏನಂತಂದ್ರೆ ಕರಾವಳಿ ಮೈದಾನ, ಮಲೆನಾಡು, ಔರಾದ್, ಆಮೇಲೆ ಕಾವೇರಿ ನದಿ, ಬೆಂಗಳೂರು, ತುಂಗಭದ್ರಾ ಅಂತೇಳಿತ್ತು. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಇಲ್ಲಿ ನೀಡಿದ್ದೇನೆ. ಸೊ ಮಹಾತ್ಮ ಗಾಂಧಿ ವಿದ್ಯುದಾಗಾರ ನವಮಂಗಳೂರು ಅಂತೇಳಿ. ಸೊ ಇದೆಲ್ಲವೂ ಕೂಡ ಏನಪ್ಪ ಅಂದ್ರೆ ಮ್ಯಾಪ್ನಲ್ಲಿ ನೀಡಿದ್ದೇನೆ ನೋಡಿರಿ. ಓಕೆ. ಸೊ ಇದೇನಪ್ಪ ಅಂದ್ರೆ ಔರಾದ್, ಸೊ ತುಂಗಭದ್ರಾ ನದಿ, ಮಲೆನಾಡು ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರೆದ್ರೆ, ಇನ್ನು ಕರಾವಳಿ ಮೈದಾನ ಅಂತಕ್ಕಂಥದ್ದು ಮಹಾತ್ಮ ಗಾಂಧಿ ವಿದ್ಯುದಾಗಾರ, ಸೊ ನವಮಂಗಳೂರು, ಬೆಂಗಳೂರು, ಸೊ ಕಾವೇರಿ ನದಿ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪ ಅಂದ್ರೆ 9ನೇ ತರಗತಿ ಇವತ್ತು ನಡೆದಿರ್ತಕ್ಕಂಥ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಸೊ ಈ ಒಂದು ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.